अल्ट्रासाउंड कराया था? कराया अल्ट्रासाउंड? करा था यहाँ अंदर। हाँ थोड़ा ऊपर करो इसको। ये दो थोड़ा सा दर्द होगा और पथरी बाहर निकल जाएगी बगैर ऑपरेशन के। देखो यह है पथरी। हाँ यहाँ दर्द हो रहा है सर, यहाँ हो रहा है दर्द, यहाँ हो रहा है। ओह बस 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 थोड़ा सा रुक जाओ। ये है दर्द, यहाँ है दर्द। सरक नहीं रही है अभी, सरक नहीं है इसको। ओहो बस बस बस। देखो इसको लगाओ। ओहो ओहो दर्द बहुत हो रहा है डॉक्टर साहब। अरे दर्द है। मेरे बताओ ना, ऑपरेशन कराओगे 1 महीने तक खाट में लेटे रहोगे, पेशाब की नली लगेगी। हाँ ये तो है। तो फिर ओहो ले ये क्या देख चैन सा कुछ आवाज है। ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋ ಒಂದು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡ್ಬೋದು ಕಲ್ಲನ್ನ ಯಾವ ರೀತಿ ತೆಗಿತಾ ಇದ್ದಾರೆ. ಕಿಡ್ನಿ ಸ್ಟೋನ್ ಅಂತ ಎಲ್ಲರೂ ಕೇಳಿರ್ತೀವಿ. ಕಿಡ್ನಿ ಸ್ಟೋನ್ ನ ಆಪರೇಷನ್ ಮಾಡದೆ ತೆಗಿತೀವಿ ಅಂತ ಹೇಳೋ ಎಷ್ಟೋ ಡಾಕ್ಟರ್ಗಳು ಉಟ್ಕೊಂಡ್ಬಿಟ್ಟಿದ್ದಾರೆ. ಇದರಲ್ಲಿ ನೋಡ್ಬೋದು ಜಸ್ಟ್ ಆಯಿಲ್ ಹಾಕ್ತಾರೆ, ಇನ್ನು ಕಿಡ್ನಿಯಿಂದ ಸ್ಟೋನ್ ನ ತೆಗಿತೀವಿ ಅಂತ ಹೇಳಿ ಯಾವ ರೀತಿ ಯಾಮಾರಿಸ್ತಾ ಇದ್ದಾರೆ ಜನರನ್ನ ಅಂತ. ನಮ್ ಜನ ಹೇಗೆ ಅಂದ್ರೆ ಈ ತರದ್ ಏನಾದ್ರು ಮಾಡ್ತಾ ಇದಾರೆ ಅಂದ್ರೆ ಇವ್ರು ಮ್ಯಾಜಿಕ್ ಡಾಕ್ಟ್ರು, ಇವ್ರ ಹತ್ರ ಹೋಗ್ಬಿಡೋಣ, ನಾವು ವಾಸಿ ಮಾಡ್ಕೊಂಡ್ಬಿಡೋಣ ಬೇಗ ಅಂತ ಯೋಚನೆ ಮಾಡ್ತೀವಿ ಹೊರತು ನಿಜವಾಗ್ಲೂ ಅದಾಗುತ್ತಾ ಇಲ್ವಾ ಅಂತ ಯೋಚನೆ ಮಾಡೋದಿಲ್ಲ. ಈ ವಿಡಿಯೋದಲ್ಲಿ ಪಕ್ಕಾ ನಿಮಗೆ ಗೊತ್ತಾಗುತ್ತೆ ಏನೇನ್ ಮಾಡ್ತಾ ಇದ್ದಾನೆ ಅಂತ. ನೋಡಿದ್ರೆ ಅರ್ಥ ಆಗುತ್ತೆ. ಫಸ್ಟ್ ಆಯಿಲ್ ಹಾಕಾದ್ಮೇಲೆ ಅದೇನೋ ಮಿಷಿನ್ ತಗೊಂಡು ಸ್ವಲ್ಪ ವೈಬ್ರೇಟರ್ ಹಾಕಿ, ಇಲ್ಲಿ ಕಲ್ಲಿದೆ ಅಲ್ಲ ಕಿಡ್ನಿನಲ್ಲಿ, ಇಲ್ಲಿ ನೋವಿದೆ ಅಲ್ಲ ಅಂತಾರೆ. ಈಗ ಯಾರಿಗೆ ಆಗ್ಲಿ ಕಿಡ್ನಿ ಸ್ಟೋನ್ ಇರೋರಿಗೆ ಮುಟ್ಟಿದ ತಕ್ಷಣ ಹೌದು ಇಲ್ಲಿ ನೋವಿದೆ ಅಂತ ಒಪ್ಕೊಂಡೇ ಬಿಡ್ತೀವಿ. ಆ ರೀತಿ ಇಲ್ಲೂ ಯಾರೋ ಒಬ್ರು ಕೂರಿಸಿ ಒಪ್ಪಿಸಿದ್ದಾರೆ. ಇನ್ನು ನೆಕ್ಸ್ಟ್ ಇವಾಗ ನೋಡಿ ಕೈ ಎಷ್ಟು ಫ್ರೀ ಆಗಿದೆ, ನೀವು ನೋಡ್ಬೋದು. ಈ ರೈಟ್ ಸೈಡ್ ಹ್ಯಾಂಡ್ ಮೇಲ್ಗಡೆದು ಆ ಉಂಗುರ ಹಾಕಿರೋದು ಕ್ಲೀನ್ ಆಗಿ ಫ್ರೀ ಆಗಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಅದೇ ಹ್ಯಾಂಡ್ ನ ಯಾವ ರೀತಿ ಇಟ್ಕೊಂಡಿರ್ತಾರೆ ನೋಡಿ, ತಟ್ಟೆ ತೆಗೆದು ಒಂದು ಕೈ ಕೊಡ್ತಾರೆ. ಈ ತಟ್ಟೆ ಒಳಗೆ ನಿಮ್ಮ ಕಲ್ಲುಗಳು ಬೀಳುತ್ತೆ, ಕಿಡ್ನಿ ಒಳಗಡೆ ಇರೋ ನೋಡಿ ಆ ಕಲ್ಲುಗಳನ್ನ ಬೀಳಿಸ್ತೀನಿ ಅಂತ ಹೇಳ್ಬಿಟ್ಟು ಆ ಕಲ್ಲು ಬೀಳಿಸುವಾಗ ಅವರ ಕೈಯನ್ನ ನೋಡಿ, ನೀವು ಕೈ ಒಳಗಡೆ ಮೊದಲೇ ಒಂದು 4-5 ಕಲ್ಲು ಇಟ್ಕೊಂಡ್ಬಿಟ್ಟು ಅದನ್ನ ಒಂದೊಂದಾಗಿ ಬೀಳಿಸ್ತಾ ಹೋಗ್ತಾರೆ. ಕೈ ಫೋಲ್ಡ್ ಮಾಡ್ಕೊಂಡಿರ್ತಾರೆ, ನೀವು ಅದನ್ನ ನೋಡ್ಬೋದು. ಜನ ಏನ್ ಈ ಮಟ್ಟಕ್ಕೆ ಯೋಚನೆ ಮಾಡ್ತಾರೆ ಅಂತ ಈಗಲೂ ಅರ್ಥ ಆಗಿಲ್ಲ. ಜನ ಮರಳೋ ಜಾತ್ರೆ ಮರಳೋ ಅಂತಾರಲ್ಲ, ಆ ರೀತಿ ಆಗೋಗಿದೆ. ಈಗಲೂ ಜನ ಹಳ್ಳಿ ಕಡೆ ಇರೋರು ಕೆಲವೊಬ್ರು ಈ ತರದವರು ಯಾಮಾರ್ತಾ ಇದ್ದಾರೆ ಅಂದ್ರೆ ಏನ್ ಹೇಳ್ಬೇಕು. ಈ ವಿಡಿಯೋದಲ್ಲಿ ಪಕ್ಕಾ ಕ್ಲೀನ್ ಆಗಿ ಯಾಮಾರ್ಸೋದನ್ನ ತೋರಿಸ್ತಾ ಇದ್ರು ಜನ ಮತ್ತೆ ಮತ್ತೆ ಇಂಥ ಡಾಕ್ಟರ್ಗಳನ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಮೊನ್ನೆ ಇದೇ ರೀತಿ ಯಾವ್ದಾವ್ದೋ ವಿಡಿಯೋಗಳು ನೋಡ್ತಾ ಇದ್ದೆ, ಅದರಲ್ಲೂ ಕೂಡ ಕೆಲವಷ್ಟು ಈ ರೀತಿ ವಿಷಯಗಳು ನಡೀತಾ ಇರ್ತವೆ. ಅಂತ ವಿಷಯಗಳನ್ನ ಜನ ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತ ಎಷ್ಟೋ ಜನ ವಿಡಿಯೋ ಮಾಡಿ ತೋರಿಸ್ತಾ ಇರ್ತಾರೆ. ಈಗ ಅವನ್ನ ಕೈ ನೋಡಿ, ಅಲ್ಲಿ ನೋಡಿದ್ವಿ ಕೈಯಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ರೈಟ್ ಸೈಡ್ ಹ್ಯಾಂಡ್ ನೋಡಿದ್ರೆ ಇಲ್ಲಾಗ್ಲೇ ಕೈಯಲ್ಲಿ ಕಲ್ಲುಗಳಿದಾವೆ. ಮೊದ್ಲು ಎಷ್ಟು ಫ್ರೀ ಆಗಿ ಇಟ್ಕೊಂಡಿದ್ರು, ಈ ಲೆಫ್ಟ್ ಹ್ಯಾಂಡ್ ನೋಡಿ ಎಷ್ಟು ಫ್ರೀ ಆಗಿದೆ. ಇಲ್ಲಿ 3 ಬೆರಳನ್ನ ಮಡಿಸ್ಬಿಟ್ಟು ಅದ್ರೊಳಗಡೆ ಕಲ್ಲುಗಳು ಇಟ್ಕೊಂಡಿದ್ದಾರೆ. ಕಲ್ಲು ಇಲ್ಲಿಂದ ಬೀಳುತ್ತೆ ಅಂತ ತೋರಿಸ್ತೇನೆ, ಬಟ್ ಇಲ್ಲಿ ಮೇಲ್ಗಡೆಯಿಂದ ಬಲಗೈಯಿಂದ ಕಲ್ಲುಗಳು ಉದುರುತ್ತವೆ. ಇದನ್ನೇ ಹೇಳ್ತಾ ಇರೋದು. ಜನರನ್ನ ಯಾಮಾರಿಸೋರು ಜಾಸ್ತಿ ಜನ ಆಗ್ತಾ ಇದ್ದಾರೆ.
ಆಪರೇಷನ್ ಮಾಡದೆ ಹೊಟ್ಟೆ ಒಳಗಿರೋ ಕಲ್ಲನ್ನ ಆಚೆ ತೆಗಿಯೋಂಗಿದ್ರೆ, ಅವ್ರ ಅಂಕಿ ಈ ತರ ತೆಗಿಯೋಂಗಿದ್ರೆ ಇನ್ಯಾಕೆ. ನೋಡಿ ಈಗ ಅಲ್ಲಿ ಮೇಲ್ಗಡೆ ಒತ್ತುತ್ತಾ ಇದಾರಲ್ಲ, ಅಲ್ಲಿಂದ ಕಲ್ಲುಗಳು ಉದುರುತ್ತವೆ ಅಂತ ತೋರಿಸ್ತಾರೆ. ಇದನ್ನ ಹೇಳ್ತಾ ಇರೋದು. ಆಪರೇಷನ್ ಮಾಡದೆ ಕಲ್ಲು ತೆಗಿಯೋಂಗಿದ್ರೆ ಡಾಕ್ಟರ್ಗಳು ಯಾಕೆ ಬೇಕಾಯ್ತು, ಅಷ್ಟು ಓದೋದು ಯಾಕೆ ಬೇಕಾಯ್ತು. ಆ ಮೇಲ್ಗಡೆ ಕೈ ಫೋಲ್ಡ್ ಮಾಡ್ಕೊಂಡಿದ್ನಲ್ಲ, ಅದರಿಂದ ಕಲ್ಲುಗಳನ್ನ ಉದುರಿಸ್ಬಿಟ್ಟು ಕಲ್ಲುಗಳೆಲ್ಲ ಉದುರೋಯ್ತು. ಈಗ ನಿಮ್ಗೆ ಕಂಪ್ಲೀಟ್ ಆಗಿ ಕಿಡ್ನಿ ಸ್ಟೋನ್ ಮಾಯ ಆಯ್ತು ಅಂತ ಯಾಮರ್ಸ್ ಕಳಿಸ್ತಾರೆ. ನೋಡಿ, ಆಪರೇಷನ್ ಇಲ್ಲ, ಏನಿಲ್ಲ, ಕಿಡ್ನಿ ಸ್ಟೋನ್ 4 ಕಲ್ಲು ಬಂದ್ಬಿಡ್ತಂತೆ. ಇದೆಲ್ಲ ಸಾಧ್ಯನಾ? ಜನ ಇವಾಗ್ಲೂ ಯಾಮಾರ್ತಾರೆ ಅಂದ್ರೆ ಏನ್ ಹೇಳ್ಬೇಕು? ಇಂಥ ಡಾಕ್ಟರ್ಗಳನ್ನ ಏನ್ ಮಾಡ್ಬೇಕು ನೀವೇ ಡಿಸೈಡ್ ಮಾಡಿ. ಆದಷ್ಟು ಇಂಥ ಡಾಕ್ಟರ್ಗಳು ಸಿಕ್ಕಿದ್ರೆ, ಮೋಸ ಮಾಡೋರು ಗೊತ್ತಿದ್ರೆ, ಆದಷ್ಟು ನಿಮ್ಮ ಹತ್ರ ಇರೋ ಪೊಲೀಸ್ ಸ್ಟೇಷನ್ ಫಸ್ಟ್ ಇನ್ಫಾರ್ಮೇಶನ್ ಕೊಡಿ. ಈ ತರ ಯಾಮಾರ್ಸೋ ಡಾಕ್ಟರ್ಗಳು ಜನರಿಂದ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ಅಂತ. ಈ ತರ ನಿಜವಾಗ್ಲೂ ಕಲ್ಲು ತೆಗಿಯೋದಕ್ಕಾಗುತ್ತಾ? ಕಣ್ಣು ಮುಂದೆ ಕುತ್ಕೊಂಡು ತೆಗಿಯಪ್ಪ ಕಲ್ಲನ್ನ ನೋಡೋಣ ಅಂತ ಹೇಳ್ಬೇಕು. ಈ ತರದ್ದು ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಆದಷ್ಟು ಇಂಥವರಿಂದ ಹುಷಾರಾಗಿರಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇದೇ ರೀತಿ ಎಷ್ಟೋ ವಿಷಯಗಳಿದೆ ನಿಮ್ ಜೊತೆ ಡಿಸ್ಕಸ್ ಮಾಡ್ಬೇಕಾಗಿರೋದು, ಮಾಡ್ತಾ ಹೋಗ್ತೀನಿ ಒಂದೊಂದಾಗಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ. ಗುಡ್ ಬೈ.